ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 4ನೇ ಗದ್ಯ ಭಾಗವಾದ ಕನ್ನಡವನ್ನು ಕಟ್ಟುವ ಕೆಲಸ ನೋಡೋಣ. ಕನ್ನಡವನ್ನು ಕಟ್ಟುವ ಕೆಲಸ ಗದ್ಯ ಭಾಗ ಬರೆದವರು ಹಾಮ ನಾಯಕ್ ಅವರು. ಈ ಹಾಮ ನಾಯಕ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಹಾಮಾನ ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಹಾರೋ ಗದ್ದೆ ಮಾನಪ್ಪ ನಾಯಕ್. ಕಾಲ 1931ರಿಂದ 2001. ನೋಡ್ರಿ, ಹಾಮಾನ ಅಂದರೆ ಪ್ರಸಿದ್ಧರ ಹಾಮಾನ ಅಂತಂದು ಏನಾಗಿದ್ದಾರೆ ಅವರು ಪೂರ್ಣ ಹೆಸರು ಹಾರೋ ಗದ್ದೆ ಮಾನಪ್ಪ ನಾಯಕ್. ಅದಕ್ಕೆ ಹಾರೋ ಗದ್ದೆಯನ್ನು ಹಾ ಆಗ್ಯದ, ಮಾನಪ್ಪದಾಗ ಮಾ ಮತ್ತು ನಾಯಕ್ ಅನ್ನುವಂಥದ್ದಕ್ಕೆ ಹಾಮಾನ ಅಂತಂದು ಏನಾಗಿದ್ದಾರೆ ಹೆಚ್ಚು ಕನ್ನಡ ಸಾಹಿತ್ಯದಲ್ಲಿ ಚಿರಪರಿಚಿತರಾದಂಥವರು. ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆಯವರು. ಅದರೊಳಗೆ ಏನದ ಅಂದರೆ ಹಾರೋ ಗದ್ದೆ ಅಂತಂದ್ರೆ ಅವ್ರ ಊರ ಹೆಸರು ಕೂಡ ಏನಾಗಿದೆ ಸೇರಿಕೊಂಡದ. ಶ್ರೀನಿವಾಸ ನಾಯಕ ರುಕ್ಮಿಣಿ ಎಂಬ ದಂಪತಿಗಳು. ಇವರ ತಂದೆ ತಾಯಿಗಳು, ತಂದೆ ಶ್ರೀನಿವಾಸ, ತಾಯಿ ರುಕ್ಮಿಣಿ ಅನ್ನುವಂಥವರು. ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾಗಿ, ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕನ್ನಡದ ಕಟ್ಟಾಳ ಎಂದೇ ತಮ್ಮನ್ನು ಗುರುತಿಸಿಕೊಂಡಿದ್ದವರು. ಕನ್ನಡದ ಕಟ್ಟಾಳ ಅಂದ್ರೆ ಕನ್ನಡಕ್ಕಾಗಿ ತಮ್ಮ ಒಂದು ಸಾಹಿತ್ಯ, ತಮ್ಮ ಸೇವೆಯನ್ನು ಮಾಡೋದು, ಕನ್ನಡ ನಾಡು ನುಡಿಗಾಗಿ ಅನ್ನುವಂಥದ್ದು ಏನದಲ್ಲ, ಅದಕ್ಕೋಸ್ಕರ ತಮ್ಮನ್ನು ಏನು ಮಾಡ್ಯಾರ ತೊಡಗಿಸಿಕೊಂಡಂಥವ್ರು. ಹೀಗಾಗಿ ಅವ್ರಿಗೆ ಏನು ಬಂದದ ಹೆಸರು ಕನ್ನಡದ ಕಟ್ಟಾಳು ಅಂತಂದು ಹೆಸರು ಬಂದದ ಅನ್ನುವಂಥದ್ದು. ಇನ್ನು ಹಾಮಾನಾಯಕರು ತಮ್ಮ ಅಪಾರ ವಿದ್ವತ್ತಿನಿಂದ, ವಿದ್ವತ್ ಅಂತಂದ್ರೆ ಬುದ್ಧಿವಂತಿಕೆ ಅನ್ನುವಂಥದ್ದು, ದಕ್ಷ ಆಡಳಿತದಿಂದ, ಉತ್ತಮವಾದಂಥ ಆಡಳಿತ ಮಾಡುವಂಥದ್ದು, ಸ್ನೇಹಪರ ಗುಣಪಕ್ಷಪಾತದಿಂದ, ಸ್ನೇಹಪರ ಎಲ್ಲರನ್ನೂ ಏನು ಅಂತಂದರೆ ಸ್ನೇಹದ ರೂಪದೊಳಗೆ ನೋಡುವಂಥದ್ದು, ಗುಣ ಹೆಂಗದ ಅಂತಂದ್ರೆ ನಿಷ್ಪಕ್ಷಪಾತವಾದಂಥ, ಒಬ್ರಿಗೊಂದು ಮಾಡುವಂಥ ಗುಣವನ್ನು ಹೊಂದಿದಂಥವರಲ್ಲ ಅನ್ನುವಂಥದ್ದು. ಈ ರೀತಿ ಒಂದು ಏನು ಆಡಳಿತ ಮಾಡುವಂಥದ್ದು, ಬುದ್ಧಿವಂತಿಕೆ ಮತ್ತು ಉತ್ತಮವಾದಂಥ ಗುಣ ಹೊಂದಿದ್ದರಿಂದ ಅವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಕನ್ನಡದ ಹಲವು ದಿನಪತ್ರಿಕೆಯಲ್ಲಿ ಖ್ಯಾತ ಅಂಕಣಕಾರ ಎನಿಸಿದ್ದರು. ತಮ್ಮ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆಯುವ ಮೂಲಕ ದೇಶದಲ್ಲಿ ಅಂಕಣ ಬರಹಕ್ಕೆ ಮಾನ್ಯತೆಯನ್ನು ತಂದುಕೊಟ್ಟವರು. ಈ ದಿನಪತ್ರಿಕೆಯೊಳಗೆ ಬರ್ತದಲ್ಲ, ಆರ್ಟಿಕಲ್ ಬರ್ತಿರ್ತದೆ ಅಂಥ ಒಂದು ಇದರೊಳಗೆ ತಾವು ಒಂದು ಕನ್ನಡ ನಾಡು ನುಡಿ ಬೇರೆ ವಿಚಾರಗಳ ಕುರಿತು ಏನು ಮಾಡಿದ್ದಾರೆ ಬರೆದಂಥದ್ದಕ್ಕೆ ಸಂಪ್ರತಿ ಕೃತಿ ಅನ್ನುವಂಥದ್ದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಏನಾಗಿದೆ ಪಡ್ಕೊಂಡಾರ. ಇನ್ನು 1985ರಲ್ಲಿ ಬೀದರ್ನಲ್ಲಿ ನಡೆದ 57ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಮಾನಾಯಕರ ಬಾಳ್ನೋಟಗಳು, ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೋಲಂಗಿ, ಸಂಪಣ, ಭಾರತ ಧರ್ಮ, ರವೀಂದ್ರನಾಥ್ ಟಾಗೋರ್, ಸಂಗತಿ, ನಮ್ಮ ಮನೆಯ ದೀಪ ಮುಂತಾದ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ಹಾಮಾನಾಯಕ್ ಅವರು ಈ ಕೃತಿಗಳ ಮೂಲಕವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ಇಲ್ಲಿ ಕೊಟ್ಟಂಥದ್ದು ಏನು ಕನ್ನಡವನ್ನು ಕಟ್ಟುವ ಕೆಲಸ ಅಂತಂದ್ರೆ, ಇಲ್ಲಿ ಕನ್ನಡ ಕಟ್ಟೋದು ಕೆಲಸ ಏನು ಅದು ಕೆಲಸ ಅಂತಂದರೆ ಕನ್ನಡ ನಾಡು ನುಡಿಯನ್ನು ಇನ್ನಷ್ಟು ಹೆಚ್ಚಿಗೆ ಬೆಳೆಸೋದು ಅನ್ನುವಂಥದ್ದು. ಕಟ್ಟೋದು ಅಂತಂದರೆ ಕಟ್ಟಬೋದಪ್ಪ ಅಂದರೆ ಏನೋ ಒಂದನ್ನು ನಿರ್ಮಾಣ ಮಾಡುವುದು ಅಂತ. ಹಾಗಾಗಿ ಇಲ್ಲಿ ಕನ್ನಡ ಸಾಹಿತ್ಯ, ಕನ್ನಡ ಒಂದು ಸಂಸ್ಕೃತಿಯನ್ನು ಏನು ಮಾಡೋದು ಇನ್ನಷ್ಟು ಹೆಚ್ಚು ಈಗಾಗಲೇ ಇರುವಂಥದ್ದನ್ನು ಇನ್ನೂ ಹೆಚ್ಚು ಏನು ಮಾಡೋದು ಅದನ್ನು ಬೆಳೆಸುವಂಥದ್ದು ಕೆಲಸವನ್ನು ಮಾಡುವಂಥ ಒಂದು ಹೇಗೆ ಮಾಡಲಿಕ್ಕೆ ಸಾಧ್ಯದ, ಯಾವ್ಯಾವ ಒಂದು ಯೋಜನೆಗಳನ್ನು, ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಈ ಒಂದು ಗದ್ಯ ಭಾಗದೊಳಗೆ ಕೊಟ್ಟಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಹಾಮಾನಾಯಕರೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, IBH ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಸಂದಿವೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಭಾಷಣವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದರು. ಇವರೇನು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬೀದರಿನ, ಆ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಾಗ ಅವರೇನು ಕನ್ನಡ ಒಂದು ಭಾಷೆ, ಕನ್ನಡ ಸಂಸ್ಕೃತಿ ಏನದ ಸಾಹಿತ್ಯ ಅದರ ಕುರಿತು, ಅದರ ಬೆಳವಣಿಗೆ ಕುರಿತು ಯಾವ ರೀತಿಯಾದಂಥ ಒಂದು ವಿಮರ್ಶೆ, ಅವರ ವಿಚಾರಗಳನ್ನು ಏನು ಹೇಳಿದ್ದಾರೆ ಅದರದ್ದು ಸಂಕ್ಷಿಪ್ತವಾದಂಥ ಒಂದಿಷ್ಟು ವಿಚಾರಗಳನ್ನು ಏನು ಮಾಡಿದ್ದಾರೆ ಈ ಗದ್ಯ ಭಾಗದೊಳಗೆ ಕೊಟ್ಟಿದ್ದಾರೆ. ಕನ್ನಡಕ್ಕೆ ಆಗಬೇಕಾಗಿರುವ ಕಾರ್ಯಸ್ವರೂಪ, ಬಹುಸೂಕ್ಷ್ಮ ಸಂಗತಿಗಳಂಥ ಹಾಮಾನಿ ಇಲ್ಲಿ ಜನರ ಮತ್ತು ಆಳುವವರ ಗಮನ ಸೆಳೆಯುವರು ಮನಗಾಣಬಹುದು. ಅಂದರೆ ಸಾಮಾನ್ಯ ಜನರು ಕೂಡ ಕನ್ನಡ ಭಾಷೆ ಅಂತಂದರೆ ಕೇವಲ ಆಳ್ವಿಕೆ ಮಾಡುವಂಥವರಷ್ಟೇ ಬೆಳೆಸುವಂಥದ್ದು ಜವಾಬ್ದಾರಿ, ಅವರಷ್ಟೇ ಬೆಳೆಸಿದರೆ ಬೆಳೀತದೆ ಅನ್ನುವಂಥದ್ದೆಲ್ಲ. ಅವರ ಜೊತೆಗೇ ಯಾರು ಅಂತಂದ್ರೆ ಜನಸಾಮಾನ್ಯರು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಅದು ನಮ್ಮ ಭಾಷೆ, ಅದು ನಮ್ಮ ಸಂಸ್ಕೃತಿ ಅನ್ನುವಂಥ ಒಂದು ಹೆಮ್ಮೆ, ಅಭಿಮಾನ ಅನ್ನುವಂಥದ್ದು ಹೊಂದಬೇಕಾಗ್ತದೆ. ಅದಕ್ಕೆ ಒಬ್ಬರದ ಏನಲ್ಲ ಅದು ಬೆಳೆಸುವಂಥದ್ದು ಕರ್ತವ್ಯ ಅಲ್ಲ. ನಾವೆಲ್ಲರೂ ಆ ಮಣ್ಣಿನ ಋಣವನ್ನು, ಆ ಭಾಷೆ ಅನ್ನುವಂಥದ್ದು ನಮ್ಮ ಭಾವನೆಗಳನ್ನು ಏನು ಮಾಡಿದಪ್ಪ ಹಂಚ್ಕೊಳ್ಳಿಕ್ಕೆ ನಮಗೇನಾಗಿದೆ ಒಂದು ಅವಕಾಶನೂ ಕೊಟ್ಟದ. ಹೀಗಾಗಿ ಈ ಒಂದು ಎಲ್ಲ ರೀತಿಯಾದಂಥ ಅಂದರೆ ಎಲ್ಲ ಕನ್ನಡ ಮಣ್ಣು, ಕನ್ನಡ ನೆಲ ಏನದ ಅಥವಾ ಕನ್ನಡ ಭಾಷೆ ಏನದ, ಕನ್ನಡ ಸಂಸ್ಕೃತಿ ಏನದ, ಸಾಹಿತ್ಯದ ಅದನ್ನೆಲ್ಲವನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಎಲ್ಲರೂ ನಾವು ಹೊಣೆಗಾರರಾಗಿದ್ದೀವಿ. ನಾವು ಜವಾಬ್ದಾರಿತವಾಗಿ ನಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅನ್ನೋರು ಕುರಿತು ಇಲ್ಲಿ ಚರ್ಚಿಸಿದ್ದಾರೆ. ಜನರ ಮತ್ತು ಆಳುವವರು ಗಮನ ಸೆಳೆದು ಗಮನಗಳ ಈಗೇನು ಆಳುವವರು ಅಂತಂದ್ರೆ ಏನಂತಂದರೆ ಸರ್ಕಾರ ನಡೆಸ್ಕೊಂಡು ಹೋಗುವಂಥವ್ರು ಕೆಲವು ಯೋಜನೆ ತರ್ತಾರೆ. ಪ್ರಥಮ
ತರಗತಿಯಿಂದನೇ ಪ್ರಾಥಮಿಕ ಶಾಲೆಯಿಂದನೇ ಏನಾಗ್ತದಪ್ಪ ಅಂತಂದ್ರೆ ಕೆಲವಷ್ಟು ಮಂದಿ ಇಂಗ್ಲೀಷ್ ಮೀಡಿಯಮ್ ಏನು ಮಾಡಿಬಿಟ್ಟಿರ್ತಾರೆ, ಅದಕ್ಕೆ ಅವಕಾಶ ಕೊಡುವಂಥದ್ದು. ಅದಕ್ಕೆ ಅವಕಾಶ ಕೊಟ್ಟರೆ ಏನಾಗೋದಿಲ್ಲ, ಮಕ್ಕಳ ಮುಂದಿನ ಪೀಳಿಗೆಯವರಿಗೆ ಕನ್ನಡ ಭಾಷೆನೇ ನಿರರ್ಗಳವಾಗಿ ಮಾತನಾಡಲಿಕ್ಕೆ ಓದಲಿಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಅದನ್ನು ಹೆಚ್ಚು ಬಳಸೋದನ್ನು ಬಿಟ್ರಪ್ಪ ಅಂದ್ರೆ ಕನ್ನಡ ಭಾಷೆ ಏನಾಗ್ತದೆ ಅಲ್ಲಿ ಅದಕ್ಕೆ ಏನು ಸ್ಥಗಿತಗೊಳ್ತದೆ, ಅದಕ್ಕೆ ಒಂದಿಷ್ಟು ಅಡೆತಡೆಗಳು ಉಂಟಾಗ್ತವೆ ಬೆಳೀಲಿಕ್ಕೆ. ಹಾಗಾಗಿ ಆ ಆಳುವವರು ಕೂಡ ಏನು ಮಾಡಬೇಕು, ಯೋಜನೆಗಳನ್ನು ರೂಪಿಸುವಾಗ ಇನ್ನಷ್ಟು ಹೆಚ್ಚು ಆ ಭಾಷೆ ಏನಾಗಬೇಕು, ಹೆಚ್ಚು ಬೆಳಿಬೇಕು. ಆ ರೀತಿಯಾದಂಥ ಒಂದು ಏನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಅವ್ರದ್ದು ಕೂಡ ಜವಾಬ್ದಾರಿ ಅದ ಅನ್ನುವಂಥದ್ದು. ಅವರು ಚರ್ಚಿಸುವ ಅನೇಕ ಸಂಗತಿಗಳನ್ನು ಕೆಲವೊಂದಿಲ್ಲಿ ಸಂಕಲಿಸಲಾಗಿದೆ. ಕೆಲವೊಂದಿಷ್ಟು ಎಲ್ಲನೂ ಅಲ್ಲ, ಕೆಲವೊಂದಿಷ್ಟು ಏನೋ ವಿಚಾರಗಳನ್ನು, ಮುಖ್ಯವಾದಂಥ ವಿಚಾರವನ್ನು ಏನು ಮಾಡಿದ್ದಾರೆ ಈ ಗದ್ಯ ಭಾಗದ ಮೂಲಕವಾಗಿ ನಮಗೆ ತೋರಿಸ್ತಾ ಇದ್ದಾರೆ. ಇನ್ನು ಇದರಲ್ಲಿ ಬಂದಂಥ ಶಬ್ದಾರ್ಥಗಳು ಸ್ಫುರಿಸು ಅಂದರೆ ಮಿಂಚು, ಬುದ್ಧಿಗೆ ಗೋಚರಿಸು ಅಂದರೆ ಏನೋ ಒಂದನ್ನು ಕೇಳಿದಾಗ, ಏನೋ ಒಂದನ್ನು ನೋಡಿದಾಗ ನಮಗೊಂದು ವಿಶೇಷವಾದಂಥದ್ದು ಏನಾಗ್ತದೆ ಅಲ್ಲಿ ಅದರ ಬಗ್ಗೆ ತಿಳುವಳಿಕೆ ಮೂಡ್ತದೆ, ತಿಳುವಳಿಕೆ ಬರ್ತದೆ, ಅದು ಗೋಚರಿಸು, ಮಿಂಚೋದು. ಕಿಲ ಅಂದ್ರೆ ಪಾಳು ಬೀಳೋದು, ಶೂನ್ಯವಾಗಿ ಇಲ್ದಂಗೆ ಆಗೋದು ಅಂತ, ಹಾಳಾಗೋದು, ನಾಶ ಆಗೋದು. ಖೇದ ಅಂದರೆ ದುಃಖ, ಖೇದ ಉಂಟಾಗ್ತದೆ, ದುಃಖ ಉಂಟಾಗ್ತದೆ. ಕ್ರೋಧ ಅಂತಂದರೆ ಸಿಟ್ಟು, ಕೋಪ. ಕುತ್ತು ಅಂದ್ರೆ ಅಪಾಯ. ಪರದೇಶಿ ಅಂದ್ರೆ ದಿಕ್ಕಿಲ್ಲದವರು, ಹೊರನಾಡಿದವರು. ಎರಡು ಅರ್ಥ ಬರ್ತದೆ ಪರದೇಶಿ ಅಂತಂದ್ರೆ. ಈಗ ಯಾರು ಏನೋ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇಲ್ಲಪ್ಪ, ಅಯ್ಯೋ ಪರದೇಶಿ ಮಕ್ಕಳು ಅಂತಾರೆ. ಪರದೇಶಿ ಮಕ್ಕಳು ಅಂತಾರೆ, ಹೊರದೇಶದವರು ಅಂತಲ್ಲ. ಪರದೇಶಿ ಅಂತಂದ್ರೆ ಹೊರಗಿನವರು, ಬೇರೆಯವರು, ಅವರು ಏನು ದಿಕ್ಕಿಲ್ದವರು, ಅನಾಥರಾಗಿರ್ತಾರೆ ಅನ್ನುವಂಥ. ಹೊರನಾಡಿನವರು ಅವ್ರಿಗೂ ಪರದೇಶದವರು ಅಂತೀವಿ. ಇನ್ನು ದುರ್ದೈವ ಅಂದರೆ ಕೆಟ್ಟ ಅದೃಷ್ಟ, ದೌರ್ಭಾಗ್ಯ ಎಲ್ಲ ಇದ್ದು ಕೂಡ ಅದನ್ನು ಅನುಭವಿಸ್ಲಿಕ್ಕೆ, ಅದನ್ನು ನಾವು ಏನು ಅದರಿಂದ ನಮ್ಮ ಗೌರವವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಸಾಧ್ಯವಾದಾಗ ಅದು ನಮ್ಮ ದುರ್ದೈವ, ಕನ್ನಡ ಭಾಷೆ ದುರ್ದೈವ ಅಲ್ಲ ಅನ್ನುವಂಥ ವಿಚಾರಕ್ಕೆ ಬಂದಾಗ ಬಳಸಿದ್ದಾರೆ. ಪ್ರತಿಷ್ಠೆ ಅಂದರೆ ಘನತೆ, ಗರ್ವ. ಕೃತಕ ಅಂದರೆ ಸಹಜವಲ್ಲದ್ದು, ಸಹಜವಾಗಿ ಬರಬೇಕು. ಯಾವುದೇ ಒಂದು ಭಾವನೆಗಳನ್ನು ಹೇಳ್ಕೊಳ್ಳುವಾಗ ಏನು ಅಂತಂದರೆ ಕನ್ನಡ ಭಾಷೆ ನಿರರ್ಗಳವಾಗಿ ಮಾತನಾಡುವಂಥವ್ರು ಎಲ್ಲ ಭಾಷೆನೂ ಮಾತನಾಡ್ಬೋದು, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆನೂ ಮಾತನಾಡ್ಬೋದು. ಆದರೂ ಕೂಡ ಒಂದು ಏನು ತಾಯಿ ಭಾಷೆ ಅಂತ ಏನು ಇರ್ತದೆ, ಆ ಮಾತು ಹೃದಯದ ಭಾಷೆ ಆಗಿರ್ತದೆ. ಅದರೊಳಗೆ ಏನು ವಿಚಾರ ಮಾಡಿ ಸಂಶಯದಿಂದ ಮಾತನಾಡುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಇವುಗಳಿಗಿಂತ ತಾಯಿ ಭಾಷೆ ಆಗದೇ ಬೇರೆ ಭಾಷೆಯನ್ನು ನಾವೇನು ಪ್ರಯತ್ನಪಟ್ಟು ಕಲ್ತಿರ್ತೀವಿ, ಅವ ಭಾಷೆಯಲ್ಲಿ ಮಾತನಾಡುವಾಗ ಏನಾಗ್ತದಪ್ಪ ಅಂತಂದ್ರೆ ಒಂದು ಕೃತಕತೆ ಏನಾಗ್ತದೆ ಅಲ್ಲಿ ಕಂಡು ಬರ್ತದೆ. ಇಲ್ಲಿ ಸಹಜವಾದಂಥದ್ದು ಯಾವುದು ತಾಯಿ ಭಾಷೆ ಆಗಿರ್ತದೆ. ಇನ್ನು ತೀವ್ರತರ ಅಂದ್ರೆ ಹರಿತ, ಉಗ್ರವಾದ. ಅಂಗುಲ ಅಂದ್ರೆ 1 ಇಂಚು, ಒಂದು ಬೆರಳು, ಒಂದಿಷ್ಟು ಏನಪ್ಪ ಅಂತಂದರೆ 1 ಇಂಚಿನಷ್ಟು ಕೂಡ ಉಳ್ಕೊಳ್ಳೋಕೆ ಅಸಾಧ್ಯ ಅನ್ನುವಂಥ ವಿಚಾರ ಬಂದಾಗ ಹೇಳಿದಂಥದ್ದಾಗಿದೆ. ಇನ್ನು ನೆಕ್ಸ್ಟು ಇಲ್ಲಿ ಕೆಲವೊಂದಿಷ್ಟು ಟಿಪ್ಪಣಿ ಕೊಟ್ಟಿದ್ದಾರೆ ನಿಮಗೆ. ಕೆಲವೊಂದಿಷ್ಟು ಮಂದಿ ಹೆಸರುಗಳು ಬಂದಿದ್ದಲ್ಲ, ಅವರು ಅವರು ಯಾಕೆ ಅಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ಮೊನ್ನೆ ಡಾಕ್ಟರ್ CNR ರಾವ್ ಅನ್ನುವಂಥದ್ದು ನಿಮಗೆಲ್ಲರಿಗೂ ಏನದ ಈ ಹೆಸರ ಪರಿಚಯ ಇರ್ತದೆ. ತಮ್ಮ ವೈಜ್ಞಾನಿಕ ಸಂಶೋಧನೆಗಳ ವಿಶ್ವದ ಗಮನ ಸೆಳೆದ ಕನ್ನಡಿಗ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಕೀರ್ತಿ ಇವರದು. ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಮತ್ತು ದೇಶದ ಅತ್ಯುಚ್ಚ ಗೌರವವಾದಂಥ ಭಾರತ ರತ್ನ ಪುರಸ್ಕಾರ ಪಡೆದರು ಹೆಮ್ಮೆಯ ಸುಪುತ್ರರು. ತಮ್ಮ ವೈಜ್ಞಾನಿಕ ಸಂಶೋಧನೆಯಿಂದ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ನಮಗೊಂದು ಏನಿರ್ತದೆ ಅಂತಂದ್ರೆ ಒಂದು ಭ್ರಮೆ ಇರ್ತದೆ. ವಿಜ್ಞಾನವನ್ನು ಓದಬೇಕು, ವಿಜ್ಞಾನ ವಿಭಾಗ ತೆಗೆದುಕೊಳ್ಬೇಕು ಅಂತಂದ್ರೆ ಇಂಗ್ಲೀಷೇ ಏನಾಗಿರಬೇಕು, ನಮ್ಗೆ ಸಂಪೂರ್ಣವಾಗಿ ಬಲ್ಲವರಾಗಿರಬೇಕು, ಅದನ್ನು ಕನ್ನಡದಲ್ಲಿ ಓದಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಏನದ ಅಲ್ಲ, ಅದು ತಪ್ಪು ಅನ್ನುವಂಥ ಭಾವನೆಯನ್ನು ಏನು ಮಾಡಬೇಕು, ನಮ್ಮಿಂದ ಹೊರಹಾಕಬೇಕಾಗಿದೆ. ಅದಕ್ಕೆ ಆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಓದಿ ಏನಾಗಿದ್ದಾರೆ, ಭಾಳ ಒಂದು ವಿಜ್ಞಾನದೊಳಗೆ ಭಾಳ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ನಮ್ಮ ಮಧ್ಯೆನೇ ಇದ್ದಾರೆ. ಯಾರು? ಡಾಕ್ಟರ್ CNR ರಾವ್ ಅನ್ನುವಂಥವ್ರು. ಅದಕ್ಕೆ ಹೇಳಿದ್ದಾರೆ, ಅವರು ವಿಶ್ವದ ಗಮನ ಸೆಳೆದಿದ್ದಾರೆ. ಕನ್ನಡವನ್ನು ಮಾಧ್ಯಮದಲ್ಲಿ ಓದಿ ವಿಶ್ವದ ಗಮನವನ್ನು, ಕನ್ನಡ ಮಾಧ್ಯಮದಲ್ಲಿ ವಿಜ್ಞಾನವನ್ನು ಓದಿ ಇಡೀ ವಿಶ್ವದ ಗಮನವನ್ನು ಸೆಳೆದಂಥವ್ರು. ಅಂದ್ರೆ ಅಂಥ ಒಂದು ಶಕ್ತಿ ಸತ್ವ ಎದರೊಳಗದಪ್ಪ ಅಂತಂದ್ರೆ ವಿಜ್ಞಾನ ವಿಚಾರವನ್ನು ಕನ್ನಡದಲ್ಲೇ ಓದುವಂಥ ಒಂದು ಸತ್ವ ಕನ್ನಡ ಭಾಷೆಗದ ಅನ್ನುವಂಥದ್ದು. ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಕೀರ್ತಿ ಅವರು ಭಾರತ ಸರ್ಕಾರದಿಂದ ಅವರು ಏನು ಮಾಡಿದ್ದಾರೆ, ಇಂಗ್ಲೀಷ್ನ ಮಾಧ್ಯಮದಲ್ಲಿ ಓದಿ ಸಾಧನೆ ಮಾಡಲಾರಂಥದ್ದನ್ನು ಇವರು ಕನ್ನಡ ಮಾಧ್ಯಮದಲ್ಲಿ ಓದಿ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಪದ್ಮವಿಭೂಷಣ ಮತ್ತು ದೇಶದ ಅತ್ಯುಚ್ಚ ಗೌರವವಾದಂಥ ಭಾರತ ರತ್ನ ಪ್ರಶಸ್ತಿನ ಯಾರು? ಡಾಕ್ಟರ್ CNR ರಾವ್ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು ಟಿಪ್ಪಣಿ ಒಳಗೆ ಎರಡನೇದು ಬರ್ತದೆ, ರಾಜಮನ್ನಾರ್ ಸಮಿತಿ ಅನ್ನುವಂಥದ್ದು. ಈ ರಾಜಮನ್ನಾರ್ ಸಮಿತಿ ಅಂದರೆ ಒಂದೊಂದು ಸಮಿತಿಗಳು ಏನು ಮಾಡ್ತಾವಪ್ಪ ಅಂತಂದರೆ ತಮ್ಮ ವಿಚಾರಗಳನ್ನು ಒಂದಿಷ್ಟು ಸದಸ್ಯರು, ಅದಕ್ಕೆ ಅಧ್ಯಕ್ಷರು ಸದಸ್ಯರನ್ನು ಕೂಡಿ ಒಂದು ಗುಂಪುಗಳನ್ನು ತಯಾರು ಮಾಡಿರ್ತಾರೆ. ಅವರು ತಮ್ಮದೇ ಆದಂಥ ವಿಚಾರವನ್ನು ಅಧ್ಯಯನವನ್ನು ಮಾಡಿ ಅಲ್ಲಿ ಸರ್ಕಾರಕ್ಕೆ ಈ ಯೋಜನೆಗಳ ಮೂಲಕವಾಗಿ ಏನು ಮಾಡ್ಬೋದು, ಭಾಷೆ ಬದಲಾವಣೆ, ಭಾಷೆ ಬೆಳವಣಿಗೆ ಏನು ಇರ್ತದೆ ಅದನ್ನು ಸಲಹೆ ಸೂಚನೆ ಕೊಡುವಂಥದ್ದು. ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ವ್ಯವಸ್ಥೆಯ ಸಂಬಂಧ ನಿಷ್ಕರ್ಷೆಗಾಗಿ ತಮಿಳುನಾಡು ಸರ್ಕಾರವು 1969 ಸೆಪ್ಟೆಂಬರ್ನಲ್ಲಿ ಡಾಕ್ಟರ್ PV ರಾಜಮನ್ನಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ನೇಮಿಸಿತು.
ಭಾಷೆಯನ್ನು ಒಳಗೊಂಡಂತೆ 20ಕ್ಕೂ ಹೆಚ್ಚಿನ ಅಂಶಗಳನ್ನು ಆಧರಿಸಿ ಸಮಿತಿಯು ಮೇ 1971ರಲ್ಲಿ ವರದಿಯನ್ನು ಸಲ್ಲಿಸಿತು. ಹಾಮಾನಾಯಕರು ತಮ್ಮ ಲೇಖನದಲ್ಲಿ ಭಾಷಾ ಸಂಬಂಧವನ್ನು ಚರ್ಚಿಸುವಾಗ ಸಾಂದರ್ಭಿಕವಾಗಿ ರಾಜಮನ್ನಾರ್ ಸಮಿತಿ ಉಲ್ಲೇಖವನ್ನು ಮಾಡಿರುತ್ತಾರೆ. ಇಲ್ಲೇನೇ ಈ ರಾಜಮನ್ನಾರ್ ಸಮಿತಿ ವಿವರಣೆಯನ್ನೇನು ಕೊಟ್ಟಿರಲ್ಲ. ಈ ರಾಜಮನ್ನಾರ್ ಸಮಿತಿ ಏನು ಅದು ಹೇಳಿದ್ದನ್ನು ನಾವು ಜಾರಿಗೆ ತಂದಿದ್ದೇವಾ ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಬಳಸಿರುವಂಥದ್ದು. ಏನು ರಾಜಮನ್ನಾರ್ ಸಮಿತಿ ಕೇಂದ್ರ ಮತ್ತು ರಾಜ್ಯ ಸಂಯುಕ್ತ ವ್ಯವಸ್ಥೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ಒಂದು ನಿಷ್ಕರ್ಷೆ ಮಾಡಬೇಕು, ಒಂದು ಚರ್ಚೆಯನ್ನು ಮಾಡಬೇಕು, ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಪ್ಪ ಅಂದಾಗ ಅದಕ್ಕಾಗಿ ಏನು ಮಾಡಿದ್ರಪ್ಪ ಅಂತಂದರೆ ತಮಿಳುನಾಡು ಸರ್ಕಾರ 1969 ಸೆಪ್ಟೆಂಬರ್ನಲ್ಲಿ ಈ PV ರಾಜಮನ್ನಾರ್ ಅದರ ಹೆಸರಿಟ್ಟಿದ್ದಾರೆ ಆ ಸಮಿತಿಗೆ. ಇವರ ಅಧ್ಯಕ್ಷರ ಹೆಸರನ್ನು ಇವರನ್ನು ಅಧ್ಯಕ್ಷತೆಯೊಳಗೆ ಒಂದು ಸಮಿತಿ ರಚನೆ ಮಾಡ್ತು. ಅವರು ಭಾಷೆನ ಒಳಗೊಂಡಂತೆ 20ಕ್ಕೂ ಹೆಚ್ಚು ಭಾಷೆ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಏನು ಮಾಡಿದ್ದಾರಪ್ಪ ಅಂತಂದ್ರೆ ಸಲ್ಲಿಸಿದ್ರು. ಅದರೊಳಗೆ 1971 ವರದಿನ ಸಲ್ಲಿಸಿದ ಹಾಮಾನಾಯಕರು ತಮ್ಮ ಲೇಖನದೊಳಗೆ ಅವರು ಏನೇನು ತ್ರಿಭಾಷಾ ಸೂತ್ರ ಜಾರಿಗೆ ಬರಬೇಕು, ಪ್ರತಿಯೊಂದು ಎಲ್ಲೆಲ್ಲೇ ಏನು ಕೇಂದ್ರ ಕಚೇರಿಗಳು ಯಾವುದು ಕೇಂದ್ರ ಸರ್ಕಾರದ ಕಚೇರಿಗಳೇನು ಇರ್ತಾವ ಅಲ್ಲಿ ಏನಾಗಬೇಕಪ್ಪ ಅಂದ್ರೆ ರಾಜ್ಯ ಸರ್ಕಾರ ಕಚೇರಿಗಳಲ್ಲೂ ಇವತ್ತು ಏನಿದಾವೆ ಅಂತಂದರೆ ಕನ್ನಡ ಭಾಷೆ ಇಲ್ಲ ಅಂಥ ಪರಿಸ್ಥಿತಿ ಅದ. ಅದಕ್ಕೆ ಕೇಂದ್ರ ಸರ್ಕಾರ ಕಚೇರಿಗಳು ರಾಜ್ಯ ಸರ್ಕಾರ ಕಚೇರಿಗಳು ಏನೇ ಆಗಿರ್ಬೋದು ಅಲ್ಲಿ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರಬೇಕು. ಅಂದ್ರೆ ಮೊದಲಿಗೆ ಪ್ರಾದೇಶಿಕವಾಗಿ ಆ ಒಂದು ಸಂಸ್ಥೆ ಯಾವುದೋ ಒಂದು ಸಂಸ್ಥೆ ಇರ್ತದೆ, ಆ ಸಂಸ್ಥೆ ಯಾಕೆ ಇರ್ತದಪ್ಪ ಅಂದ್ರೆ ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಆ ಪ್ರಾದೇಶಿಕ ಜನರಿಗೆ ಸಹಾಯಕವಾಗಲಿ ಅಂತ ಇರ್ತದೆ. ಅವರು ಅಲ್ಲಿ ಆ ಭಾಷೆನ ಬಳಸಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಏನಾಗ್ತದೆ ಅಲ್ಲಿ ಅದು ಸರಿಯಾಗಿ ಅವ್ರಿಗೆ ಸಹಾಯವನ್ನು ಸರಿಯಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಹೀಗಾಗಿ ಅವರು ಆ ರೀತಿಯಾದಂಥ ವಿಚಾರನ ಹೇಳುವಾಗ ಬಳಕೆಯಲ್ಲಿ ಇರುವಂಥದ್ದು ಈ ತ್ರಿಭಾಷಾ ಸೂತ್ರ ಅಂತಂದ್ರೆ ಪ್ರಾದೇಶಿಕ ಭಾಷೆ ಯಾವುದಿರ್ತದೆ ಅಲ್ಲಿ ಅದು ಈ ಕನ್ನಡ ನಾಡನ್ನು ತೆಗೆದುಕೊಂಡ್ರೆ ಇಲ್ಲಿ ನಮ್ಮ ಪ್ರಾದೇಶಿಕ ಭಾಷೆ ಏನಾಗಿರ್ತದೆ ಕನ್ನಡ ಆಗಿರ್ತದೆ. ನಂತರದೊಳಗೆ ಏನಪ್ಪ ಅಂತಂದ್ರೆ ನೆಕ್ಸ್ಟು ಹಿಂದಿ ಭಾಷೆ, ನಂತರದೊಳಗೆ ರಾಜ್ಯ ಭಾಷೆ, ನಂತರದೊಳಗೆ ಏನು ಅಂತಂದ್ರೆ ಇದು ಒಂದು ಕನ್ನಡ ಭಾಷೆ ರಾಜ್ಯದಾತಪ್ಪ ಅಂದ್ರೆ ರಾಷ್ಟ್ರೀಯ ಭಾಷೆ ಅಂತ ಏನಿರ್ತದೆ ಹಿಂದಿ ಆಗ್ತದೆ. ನಂತರ ಒಂದು ಅಂತಾರಾಷ್ಟ್ರೀಯ ಭಾಷೆ ಏನಾಗ್ತದೆ ಇಂಗ್ಲೀಷ್ ಆಗ್ತದೆ. ಹೀಗಾಗಿ ಮೂರೂ ಒಂದು ಭಾಷೆಯನ್ನು ಕೂಡ ನಾವೇನ್ಬೇಕು ಅಲ್ಲಿ ಬಳಕೆಯಲ್ಲಿರಬೇಕು ಅನ್ನುವಂಥದ್ದನ್ನು ಹೇಳುವಂಥ ಸಂದರ್ಭ ಬಂದಾಗ ಬರ್ತದೆ. ಇನ್ನು ಮೂರನೇದು AR ಕೃಷ್ಣಶಾಸ್ತ್ರಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ಕೋತಾರ ಅಂತಂದ್ರೆ ಹಾಮಾನಾಯಕ ಅವರಲ್ಲಿ ತಮ್ಮ ಭಾಷಣದೊಳಗೆ ಬಳಸ್ಕೊಂಡಿದ್ದಾರೆ. ಏನು ಕನ್ನಡ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಇವ್ರಿಗೆ ಹೇಳ್ತಾರೆ ಕನ್ನಡದ ಅಶ್ವಿನಿ ದೇವತೆಗಳು ಅಂತಂದು ಕರೆಸ್ಕೊಂಡಿದ್ದಾರೆ. ಯಾರ್ಯಾರು ಅಂತಂದ್ರೆ ಇಲ್ಲಿ 2 ಮಂದಿ ಹೆಸರು ಕೊಟ್ಟಿದ್ದಾರೆ. ಒಬ್ಬರು ಯಾರು ಈ ಒಂದು AR ಕೃಷ್ಣಶಾಸ್ತ್ರಿ ಅವರು, ಇನ್ನೊಬ್ಬರು TS ವೆಂಕಣ್ಣಯ್ಯ ಅನ್ನುವಂಥವ್ರು. ಈಗ ಇವರು ಕನ್ನಡ ಅಶ್ವಿನಿ ದೇವತೆಗಳು. ಚಿಕ್ಕಮಗಳೂರು ಸಮೀಪದ ಅಂಬಳೆ ಗ್ರಾಮದವರು, ತಮ್ಮ ಘನ ವಿದ್ವತ್ತಿಗೆ ಖ್ಯಾತರಾದವರು. ಯಾರು ಇವರು AR ಕೃಷ್ಣಶಾಸ್ತ್ರಿ ಅವರು. ಶ್ರೀಪತಿಯ ಕಥೆಗಳು, ಕಥಾಮೃತ, ವಚನ ಭಾರತ, ನಿರ್ಮಲ ಭಾರತಿ ಮುಂತಾದವುಗಳನ್ನು ರಚಿಸಿರುವವರು. ಹರಿಶ್ಚಂದ್ರ ಕಾವ್ಯ ಇವು ಸ್ವಂತ ಅವರು ರಚನೆ ಮಾಡಿರುವಂಥವುಗಳು. ನಂತರ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಮಾಡಿದಂಥವರು. ಕವಿ ಜಿಮ್ಮಾಬಂಧನ, ಕನ್ನಡದ ಕೈಪಿಡಿ, ಭಾಷಾ ಕವಿ, ಬಂಕಿಂಚಂದ್ರ, ಸರ್ವಜ್ಞ ಕವಿ ಇತ್ಯಾದಿ ಕೃತಿಗಳನ್ನು ಶಾಸ್ತ್ರೀಯ ರೀತಿಯಲ್ಲಿ ಸಂಪಾದಿಸಿಕೊಟ್ಟವರು. ಸಂಪಾದಿಸೋದನ್ನು ಕ್ರೋಢೀಕರಣ ಮಾಡಿ ಅವನ ಅದರೊಳಗೆ ಏನು ತೊಂದರೆಗಳು ಇಲ್ದಂಗೆ ಅವನ ಮತ್ತೊಂದು ಸತಿ ಏನು ಮಾಡೋದು ಪರಿಶೀಲನೆ ಮಾಡಿ ಉತ್ತಮವಾದಂಥ ಗ್ರಂಥಗಳನ್ನು ಒದಗಿಸಿಕೊಟ್ಟಂಥ ಕೆಲಸ. ಇವಿಷ್ಟು ಜನರ ಒಂದು ಕೃತಿಗಳನ್ನು ಏನು ಮಾಡಿದ್ದಾರೆ ಅವ್ರು ನಮಗೆ ಒದಗಿಸಿಕೊಟ್ಟಿದ್ದಾರೆ, ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಒಂದು ಕೆಲಸವನ್ನು AR ಕೃಷ್ಣಶಾಸ್ತ್ರಿ ಅವರು ಮಾಡಿದ್ದಾರೆ. ನೆಕ್ಸ್ಟ್ ಹೇಳಿದಾರೆ 1941 ಹೈದರಾಬಾದ್ನಲ್ಲಿ ನಡೆದ 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಬೀದರ್ನಲ್ಲೇ ಇದ್ದಂಥ ಏನಾಗಿದ್ದಾರೆ ಹಾಮಾನಾಯಕ ಅವರು ಅಧ್ಯಕ್ಷರಾಗಿದ್ದರು. ಇವರು 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೈದರಾಬಾದ್ನಲ್ಲಿ ನಡೆದಂಥ ಅಧ್ಯಕ್ಷರು ಯಾರು AR ಕೃಷ್ಣಶಾಸ್ತ್ರಿ ಅವರು ಆಗಿದ್ದರು. ಆದಂಥ ಸಂದರ್ಭದಲ್ಲಿ ಅವರು ಮಾತನಾಡಿದಂಥ ವಿಚಾರಗಳನ್ನು ಹಾಮಾನಾಯಕರು ತಮ್ಮ ಅಧ್ಯಕ್ಷೀಯ ಭಾಷಣದೊಳಗೆ ಏನು ಮಾಡ್ತಾರೆ ಅಲ್ಲಿ ವ್ಯಕ್ತಪಡಿಸುವಂಥ ಸಂದರ್ಭ ಬಂದಾಗ ಅವರು ಏನಾಗಿದ್ದಾರೆ ಇಲ್ಲಿ ಗದ್ಯ ಭಾಗದೊಳಗೆ ಬಳಕೆಯಾಗಿದ್ದಾರೆ ಅನ್ನುವಂಥದ್ದು. ಇನ್ನು ಕನ್ನಡ ಕಟ್ಟುವ ಕೆಲಸ ಅಂತಂದ್ರೆ ಏನು ಅಂತ ಹೇಳಿದ್ದೀನಿ. ಕನ್ನಡ ಕಟ್ಟೋದಪ್ಪ ಕನ್ನಡ ನಾಡು ನುಡಿ ಕನ್ನಡ ನೆಲ ಅವುಗಳನ್ನು ಉಳಿಸ್ಕೊಂಡು ಮೊದಲಿಗೆ ಉಳಿಸ್ಬೇಕಲ್ಲ, ಇದ್ದಿದ್ದನ್ನು ಉಳಿಸುವಂಥದ್ದು, ನಂತರ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ರೀತಿಯೊಳಗೆ ನಾವು ಯಾವ ನಿಟ್ಟಿನಂತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರದ ಕುರಿತು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಕನ್ನಡ ಕಟ್ಟುವ ಕೆಲಸ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯರ ಅನೇಕರು ಈ ನಾಡು ನುಡಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಈ ಕಟ್ಟುವ ಕೆಲಸವನ್ನು ಇಂದಿನವರು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂಥದ್ದು. ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗಾಗಿ ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ. ಭಾಷೆ ಬೆಳೆದರೆ ಸಂಸ್ಕೃತಿಯೂ ಬೆಳೆಯುತ್ತದೆ. ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳು ಸ್ಪಂದಿಸಬಲ್ಲವು. ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಭಾಷೆಯದು ಮಹತ್ವದ ಪಾಲಿದೆ. ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನದ ಬಳಕೆ ಹಾಗೂ ಪ್ರಚಾರ ಹೆಚ್ಚಿಸುವುದಕ್ಕೆ ಒಟ್ಟು ಸಮಾಜ ಸರ್ಕಾರಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತವಾಗಬೇಕಾಗುತ್ತದೆ. ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕಾಗುತ್ತದೆ. ಅದಕ್ಕೆ ಗಾಳಿ ಬೆಳಕು ದೊರೆಯುವಂಥ ವಾತಾವರಣವನ್ನು ಕಲ್ಪಿಸಬೇಕಾಗುತ್ತದೆ.
ಪರ ಆಕ್ರಮಣದಿಂದ ರಕ್ಷಣೆ ಕೊಡಬೇಕಾಗುತ್ತೆ. ಇವೆಲ್ಲವೂ ಅನ್ವಯವಾಗುವಂಥ ಪರಿಸ್ಥಿತಿ ಇಂದು ಕನ್ನಡ ಭಾಷೆಗೆ ಇದೆ. ಇವತ್ತಿನ ನಮ್ಮ ಪರಿಸ್ಥಿತಿ ಹೇಳ್ತಿದ್ದಾರೆ, ಕನ್ನಡ ನೆಲದ್ದು, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಏನದ, ಎಲ್ಲ ಕನ್ನಡ ಸಾಹಿತ್ಯದ ಅದು ಎಲ್ಲದರ ಪರಿಸ್ಥಿತಿ ಏನದ ಅನ್ನುವಂಥದ್ದು ಹೇಳಿದ್ದಾರೆ. ನಮ್ಮ ಹಿರಿಯರನಿಗೆ ನಾಡು ನುಡಿನ ಕಟ್ಟಿ ಬೆಳೆಸಿದ್ದಾರೆ. ಯಾವುದೋ ಒಂದನ್ನು ನಾವು ಪಡ್ಕೊಂಡಿದ್ದೀವಿ ಇವತ್ತು ಅಂತಂದ್ರೆ ಅದು ಸುಮ್ಮನೆ ಬಂದು ನಮಗೆ ಸಿಕ್ಕಿರುವುದಿಲ್ಲ. ಅದ್ರ ಹಿಂದೆ ಎಷ್ಟೋ ಜನರದ್ದು ಏನಿರ್ತದೆ, ಶ್ರಮ ಇರ್ತದೆ. ಇವತ್ತು ಯಾವುದೋ ಒಂದು ವಸ್ತು, ಒಂದು ಮನೆ ಇರ್ಬೋದು, ಸಾಮಾನ್ಯವಾಗಿ ಭಾಷೆ ಸಮಾಜದ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಒಂದೇನೋ ಒಂದು ಮನೆ ಅದ, ಒಂದು ವಸ್ತು ಅದ ನಮಗೆ ಅಂತಂದ್ರೆ ಅದು ಸುಮ್ಮನೆ ಬಂದು ಸಿಕ್ಕಿರೋದಿಲ್ಲ. ಅದರಿಂದ ತಂದೆ ತಾಯಿದವ್ರು ಹಿರೀಕರದು ಎಷ್ಟೋ ಜನರ ಏನಿರ್ತದೆ ಶ್ರಮ ಇರ್ತದೆ, ಅವ್ರ ಶ್ರಮದಿಂದ ನಮಗೆ ಸಿಕ್ಕಿರ್ತದೆ. ಹಂಗೆ ಏನೋ ನಮಗೆ ಶ್ರಮ ಇಲ್ದನ ಹಂಗೆ ಸಿಕ್ಬಿಡೋದು ಅಂತಂದು ಹಾಳು ಮಾಡ್ಕೊಂಡ್ರೆ ಏನಾಗುತ್ತದೆ, ಭಾಳ ತಪ್ಪಾಗ್ತದೆ. ಅವರ ಎಷ್ಟು ಶ್ರಮಪಟ್ಟು ಏನು ಮಾಡಿದಾರೆ ಅದನ್ನ ಗಳಿಸಿದಾರೆ, ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಇನ್ನಷ್ಟು ಅದನ್ನು ಬೆಳೆಸಬೇಕು ಅನ್ನುವಂಥದ್ದು ಜವಾಬ್ದಾರಿ ನಮಗಿರಬೇಕು ಅನ್ನುವಂಥದ್ದು. ಹಾಗಾಗಿ ನಮ್ಮ ಒಂದು ನಾಡನ್ನು, ನಮ್ಮ ಭಾಷೆಯನ್ನು, ಕನ್ನಡ ನಾಡು ಒಂದು ಕಡೆ, ಕನ್ನಡ ನಾಡಿಗೆ ಒಂದು ಹೆಸರನ್ನು, ಆ ಕನ್ನಡ ಒಂದು ಸಾಹಿತ್ಯವನ್ನು ಬೆಳೆಸಬೇಕು ಅಂತಂದ್ರೆ ಏನು ಭಾಳ ಹಿಂದಿನ ಜನರ ಶ್ರಮ ಅದ ಅನ್ನುವಂಥದ್ದು. ಈ ಕಟ್ಟುವ ಕೆಲಸವನ್ನು ಇಂದಿನವರು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಹಾಗಾದರೆ ಅವರೆಲ್ಲ ಕಟ್ಟಿ ಮಾಡಿ ಹೋಗಿಬಿಟ್ಟಿದ್ದಾರೆ, ನಮ್ಮದೇನು ಕೆಲಸ ಇಲ್ಲ ಅನ್ನೋದಿಲ್ಲ. ನಾವು ಇನ್ನೂ ಅಷ್ಟು ಹೆಚ್ಚು ಏನು ಮಾಡಬೇಕು, ಅದನ್ನು ಬೆಳೆಸಬೇಕು. ಯಾಕಂದರೆ ಅದಕ್ಕೆ ನಾಶ ಅನ್ನುವಂಥದ್ದು ಯಾವಾಗ ಅದಕ್ಕಿಂತ ಹೆಚ್ಚು ಪ್ರಬಲವಾದಂಥ ಒಂದು ಭಾಷೆ, ಒಂದು ಸಾಹಿತ್ಯ ಯಾವಾಗ ಆಗ್ತದೆ ಅದನ್ನು ಏನು ಮಾಡ್ತದೆ, ಅದನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಿರ್ತದೆ. ಆವಾಗ ಏನಪ್ಪ ಅಂದ್ರೆ ನಾವು ಅದರ ತುಳಿಲಾರ್ದಂಗೆ ಅದರ ಸಮವಾಗಿ ಈ ಒಂದು ಭಾಷೆನೂ ಕೂಡ, ಈ ಸಾಹಿತ್ಯ, ಈ ಜನರು ಕೂಡ ಬೆಳೆಯುವ ರೀತಿಯಲ್ಲಿ ಮಾಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂಥದ್ದು. ನೋಡಿ ಏನು ಹೇಳಿದಾರಪ್ಪ ಅಂದ್ರೆ, ಒಂದು ದಿವಸ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ. ಅವತ್ತು ಒಂದು ದಿವಸ ಕನ್ನಡ ಭಾಷೆಯ ಬಗ್ಗೆ ಭಾಳ ಮಾತಾಡಿದ್ವಿ. ಕನ್ನಡ ಭಾಷೆನೇ ಅವತ್ತು ಏನು ಮಾಡಿದ್ವಿ, ಬಳಸಿದ್ವಿ. ಉಳ್ಕಿ ದಿವಸ ಬಳಸೋದಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಅಂತಂದು ತಪ್ಪಾಗ್ತದೆ. ಒಂದು ದಿವಸದ್ದು, ಒಂದು ತಿಂಗಳದ್ದು, ಒಂದು ವರ್ಷದ್ದು ಇದೆಲ್ಲ ಅದು ಕೆಲಸ ಅಲ್ಲ. ಸತತವಾಗಿ ಪ್ರತಿಯೊಂದು ಹಂತವಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಮಾಡ್ಕೊತ ಹೋಗುವಂಥ ಕೆಲಸ ಆಗ್ಯದ ಅನ್ನುವಂಥದ್ದು. ಇನ್ನು ಹೇಳಿದಾರ, ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗೆ ಈ ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ. ಏನು ಅಂತಂದ್ರೆ ಒಂದು ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಏನೇ ಸಂಕಲ್ಪಪ್ಪ ಅಂದ್ರೆ ಕನ್ನಡ ಭಾಷೆಯಲ್ಲಿ ಬಿಟ್ಟು ಬೇರೆ ಭಾಷೆಯನ್ನು ನಾವು ಓದೋದಿಲ್ಲ, ಬರೆಯೋದಿಲ್ಲ, ಮಾತಾಡೋದಿಲ್ಲ ಅನ್ನುವಂಥದ್ದೇನು ಸಂಕಲ್ಪ ಮಾಡುವಂಥದ್ದಲ್ಲ. ಎಲ್ಲ ಭಾಷೆಯನ್ನು ಕಲಿಯೋಣ, ಎಲ್ಲ ಸಾಹಿತ್ಯ, ಎಲ್ಲ ಜನರನ್ನು ಗೌರವಿಸುವಂಥದ್ದು ಧರ್ಮ. ಆದರೆ ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗೆ ಕನ್ನಡದ ಸರ್ವಾಂಗೀಣ ಬೆಳವಣಿಗೆ ನಾವು ಒಂದು ಸಂಕಲ್ಪ ಮಾಡಬೇಕು. ಸಮಯ ಬಂದಾಗ ಆಯಾ ಸಂದರ್ಭ ಸನ್ನಿವೇಶಗಳು ಯಾವ್ಯಾವ ಸೂಕ್ತವಾಗಿರುತ್ತದೆ ಆ ಭಾಷೆ, ಆ ಜನರ ಜೊತೆ ಬೆರೆತುಕೊಂಡು ನಮ್ಮ ಜೀವನವನ್ನು ಸಾಗಿಸೋದು ಅನಿವಾರ್ಯವಿರ್ತದೆ. ಆದರೆ ನಮ್ಮ ನಾಡೊಳಗೆ ನಮ್ಮ ಜನರ ಜೊತೆಗೆ ಇದ್ದಾಗ ನಮ್ಮ ನಾಡಿನಲ್ಲಿ ನಮ್ಮ ನಾಡು ಅನ್ನುವಂಥ ಅಭಿಮಾನವನ್ನು ಬೆಳೆಸ್ಕೋಬೇಕು. ನಮ್ಮ ಭಾಷೆ ಅನ್ನುವಂಥ ಅಭಿಮಾನ ನಮಗಿರಬೇಕು. ನಾವೇ ಮಾತಾಡಲಿಲ್ಲಪ್ಪ ಅಂದ್ರೆ ಬೇರೆ ಭಾಷೆಯವರು ಅದನ್ನು ಮಾತಾಡೋದಿಲ್ಲ. ಅದಕ್ಕೆ ನಮ್ಮ ಭಾಷೆ ನಾವು ಹೆಚ್ಚು ಬಳಸೋಕೆ ಪ್ರಯತ್ನ ಪಡಬೇಕು. ಆ ಒಂದು ನಾವು ಕನ್ನಡಿಗರ ಎಷ್ಟೋ ಬೇರೆ ಇಂಗ್ಲೀಷ್ ಸಾಹಿತ್ಯ, ಬೇರೆ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅಂಥವ್ರೇನೋ ನಮ್ಮ ಭಾಷೆ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ಸಾಹಿತ್ಯ ರಚನೆ ಮಾಡುವಂಥದ್ದು. ಸಾಹಿತ್ಯದ ಅನೇಕ ಇದಾವೆ. ಇನ್ನು ನೆಕ್ಸ್ಟ್ ಏನೋ ಅಂತಂದ್ರೆ ನಮ್ಮಲ್ಲಿ ಕಲೆ ಅನ್ನುವಂಥದ್ದು ಇರ್ತದೆ, ನಟನೆ ಮಾಡುವಂಥ ಕಲೆ ಇರ್ತದೆ. ಉತ್ತಮವಾದಂಥ ನಟನೆ ಮಾಡ್ತಿರ್ತಾರೆ. ಅದನ್ನು ಆ ಒಂದು ನಟನೆ ಮಾಡುವಂಥವರು ಆ ಕನ್ನಡ ಒಂದು ಕಲೆಯನ್ನು ಕನ್ನಡ ಭಾಷೆಯಲ್ಲಿ ಬೆಳೆಸೋದನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಏನಾಗೋದು, ತಮ್ಮ ಒಂದು ಕೀರ್ತಿಗಾಗಿ, ತಮ್ಮ ಒಂದು ಸ್ವಾರ್ಥಕ್ಕಾಗಿ ಬೇರೆ ಒಂದು ಭಾಷೆಯಲ್ಲಿ ನಟನೆ ಮಾಡುವಂಥದ್ದು. ಅವೆಲ್ಲವನ್ನು ಬಿಟ್ಟು ಮೊದಲಿಗೆ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜನರನ್ನು ಬೆಳೆಸಿ ನಂತರದೊಳಗೆ ಏನು ಮಾಡೋಣ, ಬೇರೆ ಭಾಷೆಗೆ ಹೋಗಬೇಕು ಅನ್ನೋದು. ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ, ಈ ಒಂದು ನಮ್ಮ ಏನು ಕನ್ನಡ ನಾಡು ಜೊತೆಗೆ ಸಾಹಿತ್ಯ ಮತ್ತು ಕಲೆ ಎಲ್ಲವನ್ನು ನಾವೇನು ಮಾಡಬೇಕಾಗುತ್ತೆ, ಬೆಳೆಸ್ತೀವಿ ಅನ್ನುವಂಥದ್ದು. ಯಾಕೆ ಅಂತಂದರೆ ಹೇಳಿದ್ದಾರೆ, ಭಾಷೆ ಬೆಳೆದರೆ ಸಂಸ್ಕೃತಿಯೂ ಬೆಳೀತದೆ. ಒಂದು ಭಾಷೆ ಭಾಳ ಜನ ಹೆಚ್ಚು ಅದನ್ನು ಬೆಳೆಸಾಕತ್ವಿ, ಹೆಚ್ಚು ಸಾಹಿತ್ಯ ರಚನೆ ಆಗ್ಲಿಕ್ಕತ್ತು, ಹೆಚ್ಚು ಜನ ಕಲಿಯಾಕತ್ರಪ್ಪ ಅಂತಂದರೆ ತನ್ನಿಂತಾನ ಆ ಸಂಸ್ಕೃತಿ ಏನಾಗ್ತದೆ, ಬೇರೆಯವರ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದು. ಶ್ರೀಮಂತ ಭಾಷೆಯಲ್ಲಿ ಮಾತ್ರ ವಿಚಾರಗಳು ಸ್ಪಂದಿಸಬಲ್ಲವು. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂತಂದರೆ, ಕನ್ನಡ ಭಾಷೆ ಶ್ರೀಮಂತ ಭಾಷೆ ಅದ. ಏನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೀವಿ ನಮ್ಮ ವಿಚಾರಗಳನ್ನು, ನಮ್ಮಲ್ಲಿ ಹುಟ್ಟುವಂಥ ಸೃಜನಶೀಲವಾದಂಥ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಬೇಕಾಗುವಂಥ ಒಂದು ಏನದ ಅಲ್ಲ, ಆ ಶಕ್ತಿ ಏನದ ಅಲ್ಲ ಕನ್ನಡ ಭಾಷೆಯಲ್ಲಿ ಅದ. ಅದಕ್ಕೋಸ್ಕರ ಹೇಳಿದಾರೆ, ಕನ್ನಡ ಭಾಷೆ ಶ್ರೀಮಂತ ಭಾಷೆ, ಭಾಳ ಇತಿಹಾಸವನ್ನು ಹೊಂದಿದಂಥ ಭಾಷೆಯಾಗಿದೆ ಅನ್ನುವಂಥದ್ದು. ಭಾಷೆ ಮಾತ್ರ ವಿಚಾರ ಸ್ಪಂದಿಸಬಲ್ಲವು. ಸಮಾಜದ ಆರೋಗ್ಯ ಪಾಲನೆ ಭಾಷೆಯದು ಮಹತ್ವದ ಪಾಲಿದೆ. ಸಮಾಜದ ಆರೋಗ್ಯ ಪಾಲನೆ, ಸಮಾಜ ಉತ್ತಮ ರೀತಿ ನಡ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಭಾಷೆ ಅಂತಂದರೆ ಇವತ್ತು ನಮ್ಮ ಜನರು ಅನ್ನುವಂಥದ್ದು ಒಂದು ಒಗ್ಗಟ್ಟು ಇರ್ತದೆ.
ಕನ್ನಡ ನಾಡು ಅಂತಂದಾಗ ನಮ್ಮವರು ಎನ್ನುವಂಥದ್ದು ನಮ್ಮಲ್ಲಿ ಅಭಿಮಾನ ಅನ್ನುವಂಥದ್ದು ಇರುತ್ತೆ. ಹೀಗಾಗಿ ಭಾಷೆ ಎನ್ನುವಂಥದ್ದು ಏನೋ ನಮಗೆಲ್ಲರಿಗೂ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದೇ. ಹೀಗೆ ಅಮೇರಿಕದಾಗ ಹೋಗಿರ್ತಾರಪ್ಪ ಅಂತಂದಾಗ ಅಲ್ಲಿ ಇಲ್ಲಿಂದ ಹೋಗೋಲ್ಲ, ಇಲ್ಲಿಂದ ಹೋದಾಗ ಎಲ್ಲಿ ಇರಪ್ಪ ಅಂತಂದಾಗ ಏನಾಗ್ತದೆ, ನಾವು ಇಂಡಿಯಾದವರು ಅನ್ನುವಂಥದ್ದು ಇರ್ತದೆ. ಅಲ್ಲಿ ಒಂದು ಕಡೆನೇ ಇರ್ತಾರೆ, ಅವ್ರಿಗೂ ಒಂದು ಏನೋ ಬಲ, ನಮ್ಮವ್ರು ಅದಾರಲ್ಲ ಅನ್ನುವಂಥ ಬಲ. ಒಬ್ಬರೇ ಹೋಗಿರೋದಲ್ಲ ನೋಡಿ, ಎಲ್ಲರ ಜೊತೆ ಅಮೇರಿಕದವ್ರು ಸುತ್ತಮುತ್ತ ಇದ್ದರೂ ಕೂಡ ಯಾರೋ ಒಬ್ಬರು ಇಂಡಿಯಾದವ್ರು ಸಿಕ್ಕರಪ್ಪ ಅಂತಂದ್ರೆ ಎಷ್ಟೋ ಮನಸ್ಸಿಗೆ ಏನಿರ್ತದೆ, ಬಲ ಬಂದಂಗೆ ಆಗ್ತದೆ ಅನ್ನೋದು. ಇನ್ನು ನೆಕ್ಸ್ಟ್ ಅವರು ಭಾರತದೊಳಗೆ ಮತ್ತು ಬೇರೆ ಬೇರೆ ರಾಜ್ಯದವರು ಇರ್ತಾರೆ. ಅದೇ ಕರ್ನಾಟಕದವ್ರು ಯಾರಿಗೋ ಒಬ್ಬರಿಗೆ ಕರ್ನಾಟಕದವ್ರು ಸಿಕ್ಕರಪ್ಪ ಅಂದ್ರೆ ಅವ್ರಿಗೊಂದು ಏನೋ ನಮ್ಮ ರಾಜ್ಯದವರು ಅದಾರಲ್ಲ ಅನ್ನುವಂಥದ್ದು ಏನಿರ್ತದೆ, ಬಲ ಇರ್ತದೆ. ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕಪ್ಪ, ಭಾಷೆ ಬೆಳೆದ್ರೆ ಏನಾಗ್ತದೆ, ಆ ಜನರು ಬೆಳಿತಾರೆ, ಆ ಜನರಿಗೂ ಒಂದು ಶಕ್ತಿ ಬರ್ತದೆ ಅನ್ನುವಂಥದ್ದು. ಸಂವರ್ಧನೆ, ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನೆಯ ಬಳಕೆ ಹಾಗೂ ಪ್ರಚಾರವನ್ನು ಹೆಚ್ಚಿಸೋದಕ್ಕೆ ಒಟ್ಟು ಸಮಾಜ ಸರ್ಕಾರಗಳು. ಮತ್ತು ಇದನ್ನು ಹೆಂಗೆ ಬೆಳೆಸಬೇಕಪ್ಪ ಅಂದ್ರೆ ಒಬ್ಬರಿಂದನೇ ಸಾಧ್ಯ ಇಲ್ಲ, ಸರ್ಕಾರ ಅಷ್ಟೇ ಮಾಡಿಕೊಂಡು ಹೋದ್ರೆ ಸಾಕು ಅನ್ನುವಂಥದ್ದೆಲ್ಲ. ಸಮಾಜಕ್ಕೆ ಕೈ ಬಿಟ್ರಂತಲ್ಲ, ಸಮಾಜ ಸರ್ಕಾರಗಳು ಎರಡೂ ಸೇರಿ ಏನು ಮಾಡಬೇಕಪ್ಪ ಅಂತಂದ್ರೆ ಕೈ ಜೋಡಿಸಿಕೊಂಡು ನಮ್ಮ ಭಾಷೆಯನ್ನು, ನಮ್ಮ ಆ ಒಂದು ನೆಲೆಯನ್ನು ನಾವೆಲ್ಲ ಏನು ಮಾಡ್ಕೋಬೇಕು, ಅದನ್ನು ಸಂವರ್ಧನೆ ಅಂದರೆ ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಎರಡೂ ಮಂದಿಗೂ ಜವಾಬ್ದಾರಿ ಅದ ಅನ್ನುವಂಥದ್ದು. ಭಾಷೆಗೆ ಪ್ರೋತ್ಸಾಹದ ನೀರಲೇಬೇಕಾಗುತ್ತದೆ. ಪ್ರೋತ್ಸಾಹದ ನೀರಲೇಬೇಕಾಗ್ತದಪ್ಪ ಅಂತಂದ್ರೆ ಪ್ರೋತ್ಸಾಹ ಬೇಕು. ಈಗೇನು ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತವ್ರಿಗೆ ಇಂತಿಷ್ಟು ಪರ್ಸೆಂಟ್ ಏನು ಮಾಡಿರ್ತಾರಪ್ಪ ಅಂದ್ರೆ ರಿಯಾಯಿತಿ ಕೊಟ್ಟಿರ್ತಾರೆ, ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತಿರ್ತಾರಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಏನೋ ಒಂದು ಕವನ ಇಲ್ಲಪ್ಪ ಅಂದ್ರೆ ಕಾದಂಬರಿ, ಒಂದು ನಾಟಕ, ಏನೋ ಒಂದು ಚಲನಚಿತ್ರದೊಳಗೆ ನಟನೆ ಮಾಡಿದ್ದಾರೆ, ಅಂಥವರಿಗೆ ಒಂದು ವಿಶೇಷವಾದಂಥ ಪ್ರಶಸ್ತಿ ಪುರಸ್ಕಾರನ ಕೊಡೋದ್ರಿಂದ ನಮಗೂ ಇಂಥ ಒಂದು ಭಾಷೆಯೊಳಗೆ ಇಂಥ ಒಂದು ಸಾಧನೆ ಮಾಡ್ಯಾರ ಅಂತಂದಾಗ ಅಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಅದನ್ನು ಆ ರೀತಿಯಾಗಿ ನಾವು ಬೆಳೆದ್ವಪ್ಪ ಅಂದ್ರೆ ನಮಗೂ ಅದರಿಂದ ಗೌರವ ಸಲ್ತದ ಅನ್ನುವಂಥದ್ದು ಗೊತ್ತಾತಪ್ಪ ಅಂದರೆ ಹೆಚ್ಚು ಹೆಚ್ಚು ಆ ಭಾಷೆಯನ್ನು ಪ್ರೀತಿಸ್ತಾರೆ, ಆ ಭಾಷೆನ ಬೆಳೆಸಲಿಕ್ಕೆ ಜನ ಏನು ಮಾಡ್ತಾರೆ, ಪ್ರಯತ್ನ ಪಡ್ತಾರ ಅನ್ನುವಂಥದ್ದು. ಹೀಗಾಗಿ ಆ ರೀತಿಯಾದಂಥ ಪ್ರೋತ್ಸಾಹ ಇರಬೇಕು. ಅದಕ್ಕೆ ಗಾಳಿ ಬೆಳಕು ದೊರೆಯುವಂಥ ವಾತಾವರಣ ಕಲ್ಪಿಸಬೇಕಾಗುತ್ತದೆ. ಗಾಳಿ ಬೆಳಕು ಈಗ ಏನಾಗ್ಬಿಟ್ಟದ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದಾರೆ, ಕನ್ನಡದಲ್ಲಿ ಮಾತನಾಡಿದಾರೆ, ಒಂಥರ ಏನೋ ತಿರಸ್ಕಾರ, ಏನು ದೊಡ್ಡದಲ್ಲ ಅನ್ನುವಂಥ ಒಂದಿಷ್ಟು ಅದನ್ನ ತಳ್ಳಿ ಹಾಕುವಂಥ ವಿಚಾರಗಳು ಕಂಡುಬರುತ್ತೆ. ಅದಕ್ಕೋಸ್ಕರ ಆ ರೀತಿಯಾದಂಥ ವಾತಾವರಣ ಇರಬಾರ್ದು. ಇನ್ನಷ್ಟು ಅವ್ರಿಗೇನು ಮೆರಗನ್ನು, ಇನ್ನಷ್ಟು ಪ್ರೋತ್ಸಾಹನ ಕೊಡುವಂಥ ಒಂದು ಏನಿರಬೇಕು, ನಮ್ಮಲ್ಲಿ ಭಾವನೆಗಳು ಬರಬೇಕು. ಆ ನಿಟ್ಟಿನೊಳಗೆ ನಾವು ಇದ್ದಾಗ ಮಾತ್ರ ನಮ್ಮ ಭಾಷೆ ಏನಾಗ್ತದೆ, ಬೆಳೀತದ ಅನ್ನುವಂಥದ್ದು. ರಕ್ಷಣೆ ಕೊಡಬೇಕಾಗುತ್ತೆ. ಇವೆಲ್ಲವೂ ಅನ್ವಯವಂಥ ಪರಿಸ್ಥಿತಿ ಇದು ಕನ್ನಡ. ಇದನ್ನ ಯಾಕೆ ಹೇಳಬೇಕಾಗಿದೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಹಾಗದ, ಕನ್ನಡ ಭಾಷೆದ್ದು, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಜನರದ್ದು ಅಂತ ಒಂದು ಪರಿಸ್ಥಿತಿ ಬಂದದ. ಅದಕ್ಕೇನು ಹೇಳ್ತಿದ್ದಾರಪ್ಪ ಅಂದರೆ ಈಗ ಇನ್ನೂ ನಾಶ ಆಗಿಲ್ಲ. ನಾಶ ಆಗಿ ಹೋದ ನಂತರ ಅದನ್ನು ಹುಟ್ಟಿಸೋದು ಬೆಳೆಸೋದು ಭಾಳ ಕಷ್ಟ ಅದ. ಈಗಾಗಲೇ ಬೆಳೆದು ನಿಂತದಲ್ಲ, ಅದಕ್ಕೆ ಇನ್ನಷ್ಟು ನಾವು ಏನು ಮಾಡೋಣಪ್ಪ ಅಂದ್ರೆ ಒಂದು ಗಿಡ ಅದಪ್ಪ ಅಂತಂದರೆ ಆ ಗಿಡದ ತುಂಬ ಸುತ್ತಲೂ ದೊಡ್ಡ ದೊಡ್ಡ ಮರಗಳೇ ಏನಾಗಿದಾವಪ್ಪ ಅಂದ್ರೆ ನೀರು ಬಿಡ್ತಾ ಇಲ್ಲ, ಗಾಳಿ ಬಿಡ್ತಾ ಇಲ್ಲ, ಬೆಳಕು ಬಿಡ್ತಾ ಇಲ್ಲ ಅಂತಂದಾಗ ಆ ಗಿಡಗಳಿಂದ ಅದನ್ನು ರಕ್ಷಣೆ ಮಾಡಿ ಅದಕ್ಕೆ ಗಾಳಿ ಬೆಳಕು ನೀರನ್ನು ಕೊಡುವಂಥದ್ದು ನಮ್ಮ ಕೆಲಸ. ಆದರೆ ಅದು ಕೂಡ ಅದ್ರ ಏನು ಸುತ್ತಮುತ್ತಲೇ ಬೃಹದಾಕಾರವಾಗಿ ಬೆಳೆದಂಥ ಆ ಗಿಡ ಮರಗಳಲ್ಲಿ ಅದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಅವುಗಳನ್ನು ಒತ್ತರಿಸಿ ಅವುಗಳನ್ನು ಸರಿಸಿ ಅದು ಏನಾಗ್ತದೆ, ಬೆಳ್ಕೊಂಡು ಹೋಗ್ತದೆ. ಯಾವಾಗ ನಾವು ಅದನ್ನು ಜೋಪಾನ ಜತನ ಮಾಡಿದಾಗ ಗಾಳಿ ಬೆಳಕು ನೀರು ಗೊಬ್ಬರ ಎಲ್ಲ ಹಾಕಿದಾಗ ಏನಾಗ್ತದೆ, ಅದು ಕೂಡ ಅದರ ಸಮಾನವಾಗಿ ಸುತ್ತಮುತ್ತಲು ಏನದಾವಲ್ಲ ಹೆಮ್ಮರಗಳು ಅದರ ಸಮಾನವಾಗಿ ಅದು ಬೆಳೆದು ನಿಲ್ತದೆ ಅನ್ನುವಂಥದ್ದು. ಹೀಗಾಗಿ ಬೇರೆ ಬೇರೆ ಭಾಳ ಏನು ಉತ್ತಮವಾದಂಥ ನಮ್ಮ ಏನು ಸಮಾಜದೊಳಗಡೆ ಭಾಳ ಇವತ್ತು ಹಿಂದಿನ ಕಾಲದಲ್ಲಿ ಸಂಸ್ಕೃತ ಅನ್ನುವಂಥದ್ದು ಹೆಂಗೆ ಜನಮೆಚ್ಚುಗೆಯ ಒಂದು ಭಾಷೆ ಆಗಿತ್ತು, ಹಾಗೆ ಇಂದಿನ ಕಾಲದೊಳಗೆ ಇಂಗ್ಲೀಷ್ ಭಾಷೆ ಅನ್ನುವಂಥದ್ದು ಆಗಿದೆಲ್ಲ ಅದರ ಸಮಾನವಾಗಿ ಏನು ಮಾಡಬೇಕು, ಬೆಳಿಬೇಕು ಅಂತಂದ್ರೆ ನಾವು ಅದಕ್ಕೆ ಆ ರೀತಿಯಾದಂಥ ಒಂದು ಸೇವೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು. ಡಾಕ್ಟರ್ ಹಾಮಾನಾಯಕರು ಕನ್ನಡ ನಾಡನುಡಿಗೆ ಅತ್ಯಗತ್ಯವೂ ಕಾರ್ಯಸಾಧ್ಯವೂ ಆಗಿರುವಂಥ ಸಲಹೆ ಸೂಚನೆಯನ್ನು ಪ್ರಸ್ತುತ ಲೇಖನದಲ್ಲಿ ನೀಡಿದ್ದಾರೆ. ಭಾಷೆ ಬೆಳೆದರೆ ಜನ ಬೆಳೆಯುವುದಿಲ್ಲ, ನಾಡು ಬೆಳೆಯುವುದಿಲ್ಲ, ಸಾಹಿತ್ಯವೂ ಬೆಳೆಯುವುದಿಲ್ಲ. ಭಾಷೆ ಸಂಸ್ಕೃತಿ ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯ ಕಳೆದುಕೊಳ್ಳುತ್ತದೆ. ಅಂತಹ ಜನಾಂಗದ ಹೊರಬದುಕು ಬೆಳೆದರೂ ಒಳಬದುಕು ಬರಡಾಗುತ್ತದೆ. ಡಾಕ್ಟರ್ ರಾಮನಾಯಕರು ಹೇಳಿದ ಕನ್ನಡ ನಾಡಿನುಡಿಗೆ ಅತ್ಯಗತ್ಯವೂ ಕಾರ್ಯಸಾಧ್ಯವಾಗಿರುವಂಥ ಸಲಹೆ ಸೂಚನೆಗಳು ಏನಾಗಿದೆ ಈ ಪ್ರಸ್ತುತ ಗದ್ಯ ಭಾಗದೊಳಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀಡಿದ್ದಾರೆ. ಭಾಷೆ ಬೆಳೆಯದೆ ಜನ ಬೆಳೆಯುವುದಿಲ್ಲ. ಒಂದು ಜನ ಬೆಳಿಬೇಕಪ್ಪ ಅಂದ್ರೆ ಅವರಷ್ಟೇ ಬೆಳೆದ್ರೆ ಆಗೋದಿಲ್ಲ. ಏನು ಮೊದಲಿಗೆ ಭಾಷೆ ಬೆಳೆದ್ರೆ ಏನಾಗ್ತಾರೆ, ಆ ಭಾಷಾ ಜನ ಅಂದರೆ ಕನ್ನಡ ನಾಡು ನಾನು ಕನ್ನಡಿಗರು ಅಂತಂದಾಗ ಅವ್ರನ್ನ ಯಾರೂ ಏನು ಮಾಡೋದಿಲ್ಲಪ್ಪ ಅಂದ್ರೆ ಅಲ್ಲೆಲ್ಲೋ ಹೋದಾಗ ನಾವು ಕನ್ನಡಿಗರು ಅಂತಂದಾಗ ಏನೋ ತುಚ್ಛವಾಗಿ ಒಬ್ಬರಿದ್ದಾಗ ಬಲ ಇರೋದಿಲ್ಲ ಅಂತ. ಅದೇ ಒಂದಿಷ್ಟು ಜನ ಇದ್ರಪ್ಪ ಅಂತಂದರೆ ಆ ಒಂದು ಭಾಷೆ ಜನಾಂಗ ಈ ಗುಂಪು ಯಾರ್ದಂತಾಗ ಕನ್ನಡ ಜನರ ಗುಂಪು ಅಂತಂದಾಗ ಒಂದಿಷ್ಟು ಏನಿರ್ತದಪ್ಪ ಅಂತಂದ್ರೆ ಆತಂಕ ಭಯ ಅನ್ನೋದೇ ಅವ್ರು ಇಷ್ಟೆಲ್ಲ ಜನ ಇದ್ದಾರೆ, ಅವ್ರದ್ದೊಂದು ಭಾಷೆ ಅದ, ಅವ್ರದ್ದೊಂದು ನೆಲೆ ಅದ,
ಅನ್ನುವಂಥದ್ದು ಏನಿರ್ತದಪ್ಪ ಅಂತಂದ್ರೆ ಬೇರೆ ಭಾಷೆ ಬೇರೆ ಜನಾಂಗದವರಿಗೆ ಒಂದು ಭಯ ಅನ್ನುವಂಥದ್ದು ಇರ್ತದೆ, ಒಂದು ಅವ್ರ ಬಗ್ಗೆ ಗೌರವ ಮನೋಭಾವನೆ ಅಂತ ಇರ್ತದೆ ಅನ್ನೋದು. ಹೀಗಾಗಿ ಒಂದು ಜನಾಂಗ ಬೆಳೆಯಬೇಕಪ್ಪ ಅಂದ್ರೆ ಆ ಭಾಷೆ ಬೆಳಿಬೇಕು ಅನ್ನುವಂಥದ್ದು. ನಾಡು ಬೆಳೆಯುವುದಿಲ್ಲ, ಸಾಹಿತ್ಯವು ಬೆಳೆಯುವುದಿಲ್ಲ, ಮತ್ತು ಸಾಹಿತ್ಯ ಅಂತೂ ಬೆಳೆಯೋದೇ ಇಲ್ಲ. ಯಾಕಂದ್ರೆ ಕನ್ನಡ ಭಾಷೆನ ಬಲ್ಲವರಿದ್ದಾಗ ಅದರೊಳಗೆ ವಿದ್ವಾಂಸತೆಯನ್ನು ನಾವು ಪಡ್ಕೊಂಡಾಗ ಅದರೊಳಗೆ ಹೊಸ ಹೊಸ ಸೃಜನಶೀಲದ ಮೂಲಕವಾಗಿ ಏನು ಮಾಡ್ಬೋದು, ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಭಾಷೆ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳದೆ ಜನಾಂಗ ಆಂತರಿಕ ಚೈತನ್ಯ ಕಳೆದುಕೊಳ್ಳುತ್ತದೆ. ಆಂತರಿಕ ಅಂತಂದ್ರೆ ಒಂಥರ ಏನೋ ಆತಂಕ ಅನ್ನುವಂಥದ್ದು ಇರ್ತದೆ. ಎಲ್ಲೋ ಹೊರಗೆ ಹೋದಾಗ ನಾವು ಹೇಳ್ಕೋಬೇಕಪ್ಪ ಅಂದರೆ ಎಲ್ಲೋ ಹೋದರೂ ಈಗ ಹೇಳ್ಕೊತೀವಿ ನಾವು ಭಾರತದವರು ಅಥವಾ ಕರ್ನಾಟಕದವರು ಅಂತಂದ್ರೆ ಕರ್ನಾಟಕ ಅಥವಾ ಭಾರತ ದೇಶದ ಸಂಸ್ಕೃತಿ ಇಡೀ ಪ್ರಪಂಚದೊಳಗೆ ಏನಾಗಿದೆ, ಮೇರು ಸಂಸ್ಕೃತಿಯನ್ನು ಪಡೆದಂಥ ದೇಶವಾಗ್ಯದ, ನಾಡಾಗ್ಯದ ನಮ್ಮದು. ಆ ಒಂದು ಹೆಮ್ಮೆಯಿಂದ ಹೇಳ್ಕೊಬೋದು. ನಾಳೆ ಆ ಸಂಸ್ಕೃತಿನೇ ಇಲ್ಲ, ಆ ಭಾಷೆನೇ ಇಲ್ಲ ಅಂದಾಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಂತಂದರೆ ಇಲ್ಲಿ ಹೇಳಿದ್ದಾರೆ, ಭಾಷೆ ಸಂಸ್ಕೃತಿ ಬೆಳೆಸಿಕೊಳ್ಳೋದು ಜನಾಂಗ ಏನಾಗೋದಿಲ್ಲ, ಆಂತರಿಕ ಮನಸ್ಸಿನ ಏನು ಅವರಲ್ಲಿ ಆ ಒಂದು ಧೋರಣೆ ಏನಾಗಕ್ಕೆ ಸಾಧ್ಯ ಇಲ್ಲ, ಬೆಳೆಯೋಕೆ ಆಗೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಕಳೆದುಕೊಳ್ಳೋದು ಆಂತರಿಕ ಜನಾಂಗದ ಹೊರ ಬದುಕು ಬೆಳೆದರೂ ಒಳ ಬದುಕು ಬರಡಾಗಿರ್ತದೆ. ಹೊರಗೆ ಏನೋ ನಾವು ದೊಡ್ಡ ದೊಡ್ಡ ಬೇರೆ ಬೇರೆ ದೇಶಕ್ಕೆ ಹೋಗ್ಬೋದು, ದೇಶದೊಳಗೆ ಹೋಗಿ ನಮ್ಮ ಉತ್ತಮವಾದಂಥ ಭಾಳ ಭವ್ಯವಾದಂಥ ಜೀವನ ನಡೆಸ್ಬೋದು. ಆದರೂ ಕೂಡ ಒಳಗಡೆ ಏನಪ್ಪ, ನಮ್ಮವರು ನಂದು ಒಂದು ಇಂಥ ಒಂದು ಸ್ವಂತದ್ದು ಅನ್ನುವಂಥದ್ದು ಇರಬೇಕಲ್ಲ, ಸ್ವಂತ ರಾಜ್ಯ, ಸ್ವಂತವಾದಂಥ ಒಂದು ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮದೇ ಆದಂಥ ಒಂದು ವಿಶೇಷವಾದಂಥ ಸಂಸ್ಕೃತಿ ಅನ್ನೋ ನಮಗಿದ್ದಾಗ ಒಂದು ಹೆಮ್ಮೆ ಗೌರವ ಇರ್ತದೆ. ಅದಕ್ಕೋಸ್ಕರ ನಾವು ಎಲ್ಲವನ್ನೂ ಮಾತಾಡೋಣ, ಎಲ್ಲರ ಜೊತೆಯೊಳಗೂ ಇರೋಣ. ಎಲ್ಲಿ ನಮ್ಮ ಬದುಕಿಗೋಸ್ಕರ ಎಲ್ಲಿ ಬದುಕನ್ನು ಎಲ್ಲಿ ಕಂಡ್ಕೋತದೆ ಅಲ್ಲೇ ಹೋಗಿ ಬದುಕೋಣ. ಆದರೂ ಕೂಡ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಗೆ ನಾವು ಕೊಡಬೇಕಾದಂಥ ಒಂದು ಗೌರವ, ಮರ್ಯಾದೆಯನ್ನು, ಪ್ರೀತಿಯನ್ನು ನಾವು ಕೊಡಬೇಕಾಗ್ತದೆ ಅನ್ನುವಂಥದ್ದು ಯುವ ಪೀಳಿಗೆಗೆ, ಕನ್ನಡ ಜನಕ್ಕೆ ಏನು ಮಾಡ್ತಿದ್ದಾರೆ, ಈ ಒಂದು ಗದ್ಯ ಮೂಲಕವಾಗಿ ಸಲಹೆ ಸೂಚನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಒಂದನೇದ್ರೊಳಗೆ ಹೇಳ್ತಿದ್ದಾರೆ, ಬೇರೆ ಬೇರೆ ಭಾಗಗಳನ್ನು ಮಾಡಿದ್ದಾರೆ. ಮಾಡಿ ಒಂದು 4-5 ಒಂದು ಘಟ್ಟಗಳಲ್ಲಿ ಏನು ಮಾಡಿದ್ದಾರೆ, ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಯನ್ನು ಮಾಡಿದ್ದಾರೆ. ಕನ್ನಡ ನನ್ನ ಮೊದಲ ಪ್ರೀತಿ, ಎರಡನೇ ಪ್ರೀತಿಯೂ ಅದೇ. ಆದ್ದರಿಂದ ಸವತಿ ಮಾತ್ಸರ್ಯಕ್ಕೆ ಎಡೆಗಿಲ್ಲ. ಕನ್ನಡದ ಪ್ರೀತಿ ನನಗೆ ಎಳವೆಯಿಂದಲೇ ಬಂದದ್ದು, ಸಹಜವಾಗಿ ಬಂದದ್ದು. ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾದದ್ದಲ್ಲ, ಚಳುವಳಿಗಾಗಿ ಹುಟ್ಟಿಕೊಂಡದ್ದಲ್ಲ, ಕೀರ್ತಿ ಕಾಮನೆಗಳನ್ನು ಉದ್ದೇಶಿಸಿದ್ದಲ್ಲ. ನನ್ನ ಕನ್ನಡದ ಪ್ರೀತಿ ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯ ಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿದ್ದು. BM ಶ್ರೀ ಆಲೂರ ಮುದವೀಡರ ಮಾತುಗಳಿಂದ ಕನ್ನಡದದ್ದು. ಕೃಷ್ಣಶಾಸ್ತ್ರಿ ಅನಕರು ಅವರ ವಿಚಾರಗಳಿಂದ ರೂಪಿತವಾದದ್ದು. ಮುಂದೆ ಗಾಂಧಿ, ವಿನೋಬ ಮೊದಲಾದವರ ಚಿಂತನೆಗಳನ್ನು ಹರಳುಗೊಂಡದ್ದು. ನಾನು ಪ್ರೌಢಶಾಲೆ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೈಗೆ ಸಿಕ್ಕಿತು. ಅದರ ಒಂದು ಭಾಗವನ್ನು ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನನ್ನನ್ನು ಒಪ್ಪಿಸಿಕೊಂಡು ಬಿಟ್ಟೆ. AR ಕೃಷ್ಣಶಾಸ್ತ್ರಿ ಅಲ್ಲಿ ಹೀಗೆ ಹೇಳಿದ್ದರು, ಏನಾದರೂ ಒಂದು ದುರದೃಷ್ಟದಿಂದ ಅಂತ ದುರದೃಷ್ಟ ಬರದಿರಲಿ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವೂ ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ, ಬಾಳುತ್ತಿರುತ್ತದೆ. ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಾಗಲು ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರೆ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ. ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಒತ್ತರಿಸಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ಈ ಮಾತುಗಳನ್ನು ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಕೃಷ್ಣಶಾಸ್ತ್ರಿ ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂದರ್ಭ ಕನ್ನಡದ ಎಲ್ಲ ಕುತ್ತುಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತೆಂದು ಇಟ್ಟುಕೊಳ್ಳಬಹುದು. ಅದಕ್ಕೆ ಇಲ್ಲಿ ಒಂದು ವಿಚಾರ ಹೇಳಿದಾರ. ಅವರು ಏನು ಮಾತಾಡಿದ್ರು, ಯಾರು AR ಕೃಷ್ಣಶಾಸ್ತ್ರಿ ಅವರು ಏನು ತಮ್ಮ ಒಂದು ಭಾಷಣದಲ್ಲಿ ಮಾತಾಡಿದ್ರು, ಆ ವಿಚಾರನ ಇಲ್ಲಿ ಎತ್ಕೊಂಡು ಅವತ್ತು ಹೇಳಿದಂಥದ್ದು ಇವತ್ತು ಏನಾಗತ್ತದಪ್ಪ ಅಂತಂದ್ರೆ, ಅವತ್ತಿಂದನೇ ಏನಾಗಿದೆ, ಕನ್ನಡವನ್ನು ಬೆಳೆಸ್ರಿ ಅಂದರೂ ಕೂಡ ಇನ್ನೂ ಕೂಡ ಏನಾಗಿಲ್ಲ, ಅದೇ ಮಾತು ಇನ್ನೂ ಮುಂದುವರ್ಕೊಂಡು ಹೋಗ್ತದೆ ಹೊರತು ನಮ್ಮ ಜನರಲ್ಲಿ ಆ ಭಾಷಾಭಿಮಾನ, ದೇಶಾಭಿಮಾನ, ಆ ಒಂದು ಮಣ್ಣಿನ ಅಭಿಮಾನ ಬಂದಿಲ್ಲ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನನಗೆ ಈಗ ಕನ್ನಡ ಪರವಾಗಿ ಚಳವಳಿ ನಡೀತವ, ಅಲ್ಲಿ ಮುಖಂಡತ್ವ ವಹಿಸ್ತಾರೆ, ಚಳವಳಿಗಳನ್ನ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂದ್ರೆ ಬೇರೆ ವಿಚಾರನ ಉದ್ದೇಶನೇ ಬೇರೆ ಇರ್ತದೆ, ಅಲ್ಲಿ ತೊಡಗಿಸಿನದ್ದೇ ಬೇರೆ ಇರ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾನು ಆ ರೀತಿಯಾದಂಥ ಯಾವ ವಿಚಾರಗಳನ್ನ ಇಲ್ಲಿಟ್ಕೊಂಡು ಕನ್ನಡ ಕೆಲಸವನ್ನು ಮಾಡ್ತಾ ಇಲ್ಲ. ಅದು ಒಂದೇನೋ ನನ್ನ ಭಾಷೆ, ನನ್ನ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥದ್ದೇ ಹೊರತು ಅದರ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಶೆ ಆಕಾಂಕ್ಷೆಗಳು ನನಗಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಏನು ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಮುಂದಿನ ತರಗತಿಯಲ್ಲಿ ಈ ಭಾಗವನ್ನು ನೋಡೋಣ.